ಒಂದು ಹರಿದಾಸ ಪ್ರಕಾರ ಒಗಟಿನ ರೂಪದಲ್ಲಿ ಹಾಡನ್ನು ರಚನೆ ಮಾಡಿರ್ತಾರೆ. ಈ ಹಾಡು ನಾವು ಹಾಡ್ಕೊಂಡು ಹೋಗ್ತೀವಿ, ತುಂಬ ಸರಳವಾದ ಕನ್ನಡ, ಆದರೆ ಅರ್ಥ ಆಗಲ್ಲ. ಈ ಕೃತಿನಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, 3 ಸಿಗ್ತಾ ಇಲ್ಲ, 2 ಸಿಗಲ್ಲ, 1 ಸಿಗೋದೇ ಇಲ್ಲ. ಆ ರೀತಿಯಾಗಿ ಒಂದು ಎಕ್ಸಾಂಪಲ್ ಕೊಡ್ಬೋದು ಅಂದರೆ, ನಮ್ಮ ಜೀವನದಲ್ಲಿ 3 ಅವಸ್ಥೆಗಳು, ಒಂದು ಬಾಲ್ಯ, ಯೌವನ, ವೃದ್ಧಾಪ್ಯ. ಬಾಲ್ಯದಲ್ಲಿ ನಮಗೆ ಭಗವಂತನ ಅರ್ಚನೆ, ಅಧಿಷ್ಠಾನ ಬಗ್ಗೆ ನಮಗೇನು ಗೊತ್ತಿಲ್ಲ, ಚಿಕ್ಕ ವಯಸ್ಸು ಗೊತ್ತಾಗಲ್ಲ. ವೃದ್ಧಾಪ್ಯದಲ್ಲಿ ಅದೆಲ್ಲ ತಿಳ್ಕೊಂಡಿರ್ತೀವಿ ನಾವು, ಬಾಲ್ಯದಿಂದ ಅದೆಲ್ಲ ತಿಳ್ಕೊಂಡ್ಬಿಡ್ತೀವಿ, ಆದರೆ ವೃದ್ಧಾಪ್ಯದಲ್ಲಿ ಮಾಡೋಕ್ಕೆ ಶಕ್ತಿ ಇರಲ್ಲ. ಯೌವನ ಅಂತ ಇರುತ್ತಲ್ಲ, ಶಕ್ತಿನೂ ಇದೆ, ಯುಕ್ತಿನೂ ಇದೆ, ಆಗ ನಾವು ಮಾಡಲ್ವೇ? ಇದೇ ರೀತಿಯಾಗಿ ಪ್ರತಿಯೊಂದು ಚರಣದಲ್ಲೂ 3 ವಿಷಯಗಳನ್ನು ಹೇಳ್ಕೊಂಡು ಬರ್ತಾರೆ. ಕೊನೆಗೆ ಭಗವಂತನೇ ನಮಗೊಂದು ಏಟು ಕೊಟ್ಟು ನಮಗೆ ಮೋಕ್ಷ ಕೊಡಬೇಕಂತ. ತಾಮಸಿಕ, ರಾಜಸಿಕ, ಸಾತ್ವಿಕ ಗುಣಗಳಿರ್ಬೋದು, 3 ಇರ್ಬೋದು. ಸಾತ್ವಿಕ ಗುಣ ನಾವು ಬೆಳೆಸ್ಕೊಳ್ಳಲ್ಲ. ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮಗಳಿರ್ಬೋದು. ಸಂಚಿತ ಕರ್ಮ ನಾವು ಸರಿಯಾಗಿ ಮಾಡಲ್ಲ, ನಾವು ಮಾಡುವಂಥ ಕರ್ಮಗಳು. ಈ ರೀತಿಯಾಗಿ 3 ವಿಷಯಗಳನ್ನು ಹೇಳ್ಕೊಂಡು ಬರ್ತಾರೆ. ಕೊನೆಗೆ ತಾಕಲಿಲ್ಲದ ಟೊಣಪೆಯ ತಾಕಿಸಿ ನೀನೇ ನನಗೆ ಸದ್ಗತಿ ಕೊಡಬೇಕು ಅಂತ ಪುರಂದರದಾಸರು ಪುರಂದರ ವಿಠಲನಲ್ಲಿ ಮೊರೆ ಇಡ್ತಾರೆ. ಇದು ನಮ್ಮ ಎಲ್ಲರಿಗೂ ಸೇರುವಂಥ ಒಂದು ಸಮಾಚಾರ. ಇದು ಜೀವನದಲ್ಲಿ ಮುಂಡಿಗೆಯನ್ನ ಈಗ ಪ್ರಸ್ತುತ ಮಾಡಿಲ್ಲ ದರ್ವಾಗತ್ತ, ಯಾವುದು ಮಾಡಿಲ್ಲ ದರ್ವಾಗತ್ತ, ಹರಿಲಿ ದುಡಿ. ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು, ಒಪ್ಪಿದ ಬಳಿಕ ಅವಗುಣ ನೋಡದ ತಿಮ್ಮಪ್ಪನಲ್ಲವೇ ನೀನು. ಒಪ್ಪಿಕೊಂಡ ಮೇಲೆ ಮತ್ತೆ ಅವಗುಣ ನೋಡಲ್ಲ ನಮ್ಮ ಹತ್ರ. ನಿನ್ನ ನಾಮಾಗ್ನಿಗೆ ತೃಣವಿ ತಪ್ಪು, ನಿನ್ನ ನಾಮ ಎಂಬ ಅಗ್ನಿಗೆ ನಾನು ಮಾಡೋದನ್ನು ಒಂದ್ಸತಿ ಹರಿಯಿಟ್ಬಿಟ್ರೆ ಸಾಕಂತೆ. ಒಂದು ದೃಷ್ಟಾಂತ ಕೊಡ್ತೀನಿ. ಕಬೀರದಾಸರನ್ನ ನೋಡಕ್ಕೆ ಯಾರೊಬ್ರು ದೂರದಿಂದ ಬರ್ತಾರೆ. ಅವರು ಬಂದವ್ರಿಗೆಲ್ಲ ಏನಾದ್ರು ಅವರು ಒಂದು ರೋಗನೋ ಏನೋ ಮನಸ್ಸಿನಲ್ಲಿ ಒಂದು ಶಂಕೆನೋ ಏನೋ ಇದ್ರೆ ಅವ್ರ ಹತ್ರ ಬಂದ್ರೆ ಗುಣ ಆಗುತ್ತೆ, ಪರಿಹಾರ ಆಗುತ್ತೆ ಅಂತ ಒಂದು. ಸರಿ, ಕಬೀರದಾಸರು ಬೇರೆ ಊರಿಗೆ ಹೊರಟೋಗಿದ್ದಾರೆ. ಈಗ ಬಂದು ಅವ್ರಿಗೆ ಗೊತ್ತಿಲ್ಲ, ಅವ್ರ ಊರಿನಲ್ಲಿಲ್ಲ. ಆಗಿನ ಕಾಲದಲ್ಲ ಈ ಥರ ವಾಟ್ಸಪ್ಪು, ಫೋನು ಇಲ್ಲ, ಏನಿಲ್ಲ. ಬಂದರು, ಸರಿ ಅವ್ರು ನೋಡಬೇಕು ಅಂದರು. ಅವ್ರ ಮಗ ಇದ್ದರು. ಏನು ಅಂತೆಲ್ಲ ವಿಷಯ ವಿಚಾರಿಸಿ, ಸರಿ ರಾಮ 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 ಅಂತ ಜಪ ಮಾಡಿ 3 ಸತಿ ಜಪ ಮಾಡಿ ಕಳಿಸ್ತಾರೆ. ಸರಿ, ಕಬೀರದಾಸರು ವಾಪಸ್ ಬಂದರು ಮನೆಗೆ. ಸ್ವಲ್ಪ ದಿನಗಳ ನಂತರ, ಅಪ್ಪ ನೀವು ನೋಡಕ್ಕೆ ಒಬ್ಬರು ಬಂದಿದ್ರು, ಅವ್ರದ್ದೇನೋ ಪ್ರಾಬ್ಲಮ್ ಹೇಳ್ಕೊಂಡ್ರು, ನಾನು ರಾಮ್ 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 ಅಂತ 3 ಸತಿ ಹೇಳಿ ಕಳಿಸ್ದೆ ಅಂತ ಪಠಾತ ಕಪಡ ಕೊಡೋದಂತೆ. 1 ಸತಿ ಸಾಕು ರಾಮನಾಮ, 3 ಸತಿ ಯಾಕೋ ಹೇಳಿದೆ, 1 ಸತಿ ಸಾಕು ಅಂತ. ಅದೇ ರೀತಿಯಾಗಿ ಮನಸಾರೆ 1 ಸತಿ ಹರಿ ಇಟ್ಬಿಟ್ರೆ ಅದು ಮನಸಾರೆ ಅನ್ಬೇಕು. ಅದು ಅಲ್ಲಿ ಇರೋದು ವಿಷಯ, ಮನಸಾರೆ ಅನ್ಬೇಕು. ಮುಳ್ಳು ಕೊನೆಯ ಮೇಲೆ 3 ಕೆರೆಗೆ ಕಟ್ಟೆ, 2 ತುಂಬದು 1 ತುಂಬಲೇ ಇಲ್ಲ. ಮುಳ್ಳು ಕೊನೆಯ ಮೇಲೆ 3 ಕೆರೆಗೆ ಕಟ್ಟೆ, 2 ತುಂಬದು 1 ತುಂಬಲೇ ಇಲ್ಲ. ತುಂಬಲಿಲ್ಲದ ಕೆರೆ ಬಂದರು
ಇಬ್ಬರು ಹುಡುಗರು ಒಬ್ಬಗೆ ಕಣ್ಣೇ ಇಲ್ಲ. ಕಣ್ಣಿಲ್ಲದ ನೋಟಗಾರರಿಗೆ ಕೊಟ್ಟರು ಮೂರ್ಖ ಮಗಳೇ ಎರಡು ಹಾಡು ಒಂದಕ್ಕೆ ಒಗ್ಗದೇ ಇಲ್ಲ. ಕಣ್ಣಿಲ್ಲದ ನೋಟಗಾರರಿಗೆ ಕೊಟ್ಟರು ಮೂರ್ಖ ಮಗಳೇ ಎರಡು ಹಾಡು ಒಂದಕ್ಕೆ ಒಗ್ಗದೇ ಒಗ್ಗಲಿಲ್ಲದ ಊರಿಗೆ ಬಂದರು ಮೂವರು ಕುಂಬಾದರು ಇಬ್ಬರು ಚುಂಚರು ಒಬ್ಬಗೆ ಕೈಯೇ ಇಲ್ಲ. ಒಗ್ಗಲಿಲ್ಲದ ಊರಿಗೆ ಬಂದರು ಮೂವರು ಕುಂಬಾದರು ಇಬ್ಬರು ಚುಂಚರು ಒಬ್ಬಗೆ ಕೈಯೇ ಇಲ್ಲ. ಕೈಯಿಲ್ಲದ ಕುಂಬಾರನು ಮಾಡಿದ ಮೂರಡಕೆಗಳ ಎರಡು ಒಡಕು ಒಂದಕ್ಕೆ ಬುಡವೇ ಇಲ್ಲ. ಕೈಯಿಲ್ಲದ ಕುಂಬಾರನು ಮಾಡಿದ ಮೂರಡಕೆಗಳ ಎರಡು ಒಡಕು ಒಂದಕ್ಕೆ ಬುಡವೇ ಇಲ್ಲ. ಬುಡವಿಲ್ಲದ ಮಡಕೆಗೆ ಹಾರಿದರು ಮೂರಡಿ ಕಾಣ ಎರಡು ಬೇಗರು ಒಂದು ಬೆಳೆಯಲೇ ಇಲ್ಲ. ಬುಡವಿಲ್ಲದ ಮಡಕೆಗೆ ಹಾಕಿದರು ಮೂರಡಿ ಕಾಣ ಎರಡು ಬೇಗರು ಒಂದು ಬೆಳೆಯಲೇ ಇಲ್ಲ. ಬೇಗೆಯಿಲ್ಲದ ಅಕ್ಕಿಗೆ ಬಂದರು ಬಂದರು ಇಬ್ಬರು ಉಂಡರು ಒಬ್ಬಗೆ ಹಸಿವೇ ಇಲ್ಲ. ಬೇಗೆಯಿಲ್ಲದ ಅಕ್ಕಿಗೆ ಬಂದರು ಬಂದರು ಇಬ್ಬರು ಉಣ್ಣರು ಒಬ್ಬಗೆ ಹಸಿವೇ ಇಲ್ಲ. ಹಸಿಗೆ ಇಲ್ಲದ ಮಿಂಟಗೆ ಕೊಟ್ಟರು ಮೂರು ಕೊಡಬೇಡ ಎರಡು ತಾಗದು ಒಂದು ತಾಗಲೇ ಇಲ್ಲ. ಹಸಿವೆಗಿಲ್ಲದ ಮಿಂಟಗೆ ಕೊಟ್ಟರು ಮೂರು ಕೊಡಬೇಡ ಎರಡು ತಾಗದು ಒಂದು ತಾಗಲೇ ಇಲ್ಲ. ತಾಗಲಿಲ್ಲದ ಕೊಡಬೇಗೆ ತಾಗಿಸಿ ಸಗದಿಗೆ ನೀಯಬೇಕು ಪುರಂದರ ವಿಠಲ ನೀನು. ತಾಗಲಿಲ್ಲದ ಕೊಡಬೇಗೆ ತಾಗಿಸಿ ಸಗದಿಗೆ ನೀಯಬೇಕು ಪುರಂದರ ವಿಠಲ ನೀನು. ಸದ್ಗತಿಗೆ ನೀಯಬೇಕು ಪುರಂದರ ವಿಠಲ ನೀನು. ಸದ್ಗತಿಗೆ